ಹಾಯ್ ಸ್ಟೂಡೆಂಟ್ಸ್, ವೆಲ್ಕಮ್ ಟು ಅನು ಎಜುಕೇಷನಲ್ ಸ್ಟಡೀಸ್. 4ನೇ ತರಗತಿ ಕನ್ನಡ ಭಾಗ 1 ಪಾಠ 7 ಬೀಸೋ ಕಲ್ಲಿನ ಪದ. ಹಿಂದಿನ ವಿಡಿಯೋದಲ್ಲಿ ನಾವು ದೊಡ್ಡವರು ಯಾರು ಪಾಠದ ಅಭ್ಯಾಸದ ಪ್ರಶ್ನೋತ್ತರಗಳಿಗೆ ಉತ್ತರಿಸಿದ್ದೇವೆ. ಈ ವಿಡಿಯೋದಲ್ಲಿ ಬೀಸೋ ಕಲ್ಲಿನ ಪದ ಪದ್ಯದ ಅಭ್ಯಾಸದ ಪ್ರಶ್ನೋತ್ತರಗಳಿಗೆ ಉತ್ತರಿಸೋಣ. ಇಲ್ಲಿ ನೀವು ಪದಗಳ ಅರ್ಥಗಳನ್ನು ನೋಡಿಕೊಳ್ಳಬಹುದಾಗಿದೆ. ತಿಳಿಯದೇ ಇರುವಂತಹ ಪದಗಳ ಅರ್ಥಗಳನ್ನು ನೋಡಿಕೊಳ್ಳಿ. ಟಿಪ್ಪಣಿಯನ್ನು ಕೂಡ ಕೊಟ್ಟಿದ್ದಾರೆ. ಈಗ ನಾವು ಅಭ್ಯಾಸದ ಪ್ರಶ್ನೋತ್ತರಗಳಿಗೆ ಉತ್ತರಿಸೋಣ. ಅಭ್ಯಾಸ: ಒಂದೊಂದು ವಾಕ್ಯದಲ್ಲಿ ಉತ್ತರ ಬರೆಯಿರಿ. ಇಲ್ಲಿ ಕೊಟ್ಟಿರುವಂತಹ ಪ್ರಶ್ನೆಗಳಿಗೆ ನಾವು ಒಂದೊಂದು ವಾಕ್ಯದಲ್ಲಿ ಉತ್ತರಗಳನ್ನು ಬರೆಯಬೇಕು. ಮೊದಲನೇ ಪ್ರಶ್ನೆ, ರಾಗಿ ಹೇಗೆ ಉದುರುತ್ತದೆ ಎಂದು ಕೇಳಲಾಗಿದೆ. ಉತ್ತರ ಬರೆಯೋಣ. ರಾಗಿಯು ಜಲ್ಲ ಜಲ್ಲನೆ ಉದುರುತ್ತದೆ. ಎರಡನೇ ಪ್ರಶ್ನೆ, ಬೀಸುವ ಕಲ್ಲಿನ ಹಿಡಿಗೂಟ ಹಿಡಿದು ಯಾರನ್ನು ನೆನೆಯುತ್ತಾರೆ. ಉತ್ತರ: ಬೀಸುವ ಕಲ್ಲಿನ ಹಿಡಿಗೂಟ ಹಿಡಿದು ತಂದೆ ತಾಯಿಯರನ್ನು ನೆನೆಯುತ್ತಾರೆ. ಪ್ರಶ್ನೆ ನಂಬರ್ 3, ಸರಸ್ವತಿಗೆ ಸಿಟ್ಟು ಬಂತು ಏಕೆ ಎಂದು ಕೇಳಿದ್ದಾರೆ. ಕಲ್ಲು ಬಿಟ್ಟಳೆಂದು ಸರಸ್ವತಿಗೆ ಸಿಟ್ಟು ಬಂದಿತು. ಇಲ್ಲಿ ನಾವು ಒಂದು ವಾಕ್ಯದ ಉತ್ತರಗಳನ್ನು ಬರೆದಿದ್ದೇವೆ, ನೋಡಿ ಬರೆದುಕೊಳ್ಳಿ. ಆ ಪ್ರಶ್ನೆ 2-3 ವಾಕ್ಯಗಳಲ್ಲಿ ಉತ್ತರ ಬರೆಯಿರಿ. ಪ್ರಶ್ನೆ ನಂಬರ್ 1, ಕಲ್ಲು ಕೊಟ್ಟಮ್ಮನನ್ನು ಏನೆಂದು ಹರಸುವಳು. ಉತ್ತರ: ಕಲ್ಲು ಕೊಟ್ಟಮ್ಮಗೆ ಎಲ್ಲ ಭಾಗ್ಯವೂ ಬರಲಿ, ಪಲ್ಲಕ್ಕಿಯ ಮೇಲೆ ಮಗ ಬರಲಿ ಮತ್ತು ಆ ಮನೆಗೆ ಮಲ್ಲಿಗೆ ಮುಡಿಯೋ ಸೊಸೆ ಬರಲಿ ಎಂದು ಹರಸುವಳು. ಎರಡನೇ ಪ್ರಶ್ನೆ, ಸಿಟ್ಟುಗೊಂಡ ಸರಸ್ವತಿಯನ್ನು ಸಮಾಧಾನ ಮಾಡಿದ ಬಗೆ ಹೇಗೆ. ಉತ್ತರ: ಬಿದಿರಿನ ಬುಟ್ಟಿಯಲ್ಲಿ ರಾಗಿ ಬೆಳೆಯಲಿ ಮತ್ತೆ ರಾತ್ರಿ ತಕ್ಕೊಂಡು ಬರುತ್ತೀನಿ ಎಂದು ಸಿಟ್ಟುಗೊಂಡ ಸರಸ್ವತಿಯನ್ನು ಸಮಾಧಾನ ಮಾಡಿದಳು.
ಈ ಪ್ರಶ್ನೆ ಪದ್ಯದ ಮೊದಲರ್ಧ ಸಾಲಿಗೆ ಎರಡನೇ ಅರ್ಧ ಸಾಲನ್ನು ಹೊಂದಿಸಿ ಬರೆಯಿರಿ. ಅ ಮತ್ತು ಬ ಪಟ್ಟಿಯನ್ನು ಕೊಟ್ಟಿದ್ದಾರೆ. ಬೆಲ್ಲದಾರತಿಯ ಮತ್ತೆ ರಾತ್ರಿಗೆ ರಾಗಿಯು ಮುಗಿದಾವು ಅಂದುಳ್ಳ ಅಡಿಗಲ್ಲು. ಬ ಪಟ್ಟಿಯಲ್ಲಿ ಬರುತ್ತೀನಿ ಬೆಳಗೇನು ನಡೆಸೇನು ರಾಜಾನ್ನ ಹೆಚ್ಚಾವು ಚಂದುಳ್ಳ ಮೇಗಲ್ಲು ಎಂದು ಕೊಟ್ಟಿದ್ದಾರೆ. ಈಗ ನಾವು ಸರಿಯಾಗಿ ಹೊಂದಿಸಿ ಬರೆಯೋಣ. ಬೆಲ್ಲದಾರತಿಯ ಬೆಳಗೇನು, ಮತ್ತೆ ರಾತ್ರಿಗೆ ಬರುತ್ತೀನಿ, ರಾಗಿಯು ಮುಗಿದಾವು ರಾಜಾನ್ನ ಹೆಚ್ಚಾವು, ಅಂದುಳ್ಳ ಅಡಿಗಲ್ಲು ಚಂದುಳ್ಳ ಮೇಗಲ್ಲು. ಈ ರೀತಿಯಾಗಿ ನೀವು ಪದ್ಯದ ಮೊದಲರ್ಧ ಸಾಲಿಗೆ ಎರಡನೇ ಅರ್ಧ ಸಾಲನ್ನು ಹೊಂದಿಸಿ ಬರೆಯಬೇಕು. ಬರೆದುಕೊಳ್ಳಿ. ಈ ಪ್ರಶ್ನೆ ಮಾದರಿಯಂತೆ ಕೊಟ್ಟಿರುವ ಪದಗಳಿಗೆ ಭಿನ್ನ ಅರ್ಥದಲ್ಲಿ ಸ್ವಂತ ವಾಕ್ಯ ಬರೆಯಿರಿ. ಮಾದರಿ: ಅತ್ತೆ ನನ್ನ ಕಾಲಿಗೆ ಮುಳ್ಳು ಚುಚ್ಚಿದಾಗ ಅತ್ತೇನು. ಅತ್ತೆ ನಮ್ಮ ಅತ್ತೆ ನನಗೆ ಹೊಸ ಬಟ್ಟೆ ತಂದರು. ಇಲ್ಲಿ ನೀವು ನೋಡಬಹುದು, ಒಂದೇ ಪದಕ್ಕೆ ನಾವು ಎರಡು ಅರ್ಥಗಳನ್ನು ಕೊಟ್ಟಿದ್ದೇವೆ. ಮೊದಲನೆಯದಾಗಿ ನನ್ನ ಕಾಲಿಗೆ ಮುಳ್ಳು ಚುಚ್ಚಿದಾಗ ಅತ್ತೇನು ಅಂದರೆ ಅಳುವುದು ಎಂದು ಅರ್ಥ. ನಮ್ಮ ಅತ್ತೆ ನನಗೆ ಹೊಸ ಬಟ್ಟೆ ತಂದರು, ಇಲ್ಲಿ ನಾವು ಅತ್ತೆ ಎಂದು ಇನ್ನೊಂದು ಅರ್ಥದಲ್ಲೂ ಕೂಡ ಬರೆದಿದ್ದೇವೆ. ಇದೇ ರೀತಿಯಾಗಿ ನಾವು ಮುಂದೆ ಕೊಟ್ಟಿರುವಂತಹ ಪದಗಳಿಗೂ ಕೂಡ ಎರಡೆರಡು ಅರ್ಥ ಬರುವಂತೆ ವಾಕ್ಯಗಳನ್ನು ರಚಿಸೋಣ. ಮೊದಲನೆಯದಾಗಿ ತಂದೆ ತಂದೆ ಎಂದು ಕೊಟ್ಟಿದ್ದಾರೆ. ಮೊದಲನೇ ವಾಕ್ಯ: ನಮ್ಮ ತಂದೆ ವಿದ್ಯಾಭ್ಯಾಸ ಮಾಡುವಂತೆ ಮಾರ್ಗದರ್ಶಿಸುತ್ತಾರೆ. ಇನ್ನೊಂದು ಅರ್ಥದಲ್ಲಿ ಬರೆದಾಗ ನಾನು ಮಾರುಕಟ್ಟೆಯಿಂದ ಹಣ್ಣುಗಳನ್ನು ತಂದೆ. ಎರಡನೇ ಪ್ರಶ್ನೆ: ಕಳೆ ಕಳೆ ಎಂದು ಕೊಟ್ಟಿದ್ದಾರೆ. ರೈತರು ಬೆಳೆಯ ನಡುವೆ ಇರುವ ಕಳೆಗಳನ್ನು ಕೇಳುತ್ತಾರೆ. ಇಲ್ಲಿ ಕಳೆ ಎಂದರೆ ಬೇಡದೇ ಇರುವಂತಹ ಸಸ್ಯ. ಕಳೆ ಇನ್ನೊಂದು ಕಳೆ: ಜಾತ್ರೆಯಲ್ಲಿ ನನ್ನ ಚೀಲವನ್ನು ಕಳೆದುಕೊಂಡೆನು. ಎರಡನೇ ಅರ್ಥವಾಗಿ ನಾವು ಕಳೆದುಕೊಳ್ಳುವುದನ್ನು ಬರೆದಿದ್ದೇವೆ. ಮೂರನೇ ಪ್ರಶ್ನೆ: ಆಡು ಆಡು ಎಂದು ಕೊಟ್ಟಿದ್ದಾರೆ. ನಾನು ನನ್ನ ಗೆಳೆಯರೊಂದಿಗೆ ಆಟ ಆಡುತ್ತೇನೆ. ಇಲ್ಲಿ ಆಡುವುದು. ಆಡು ನಮ್ಮ ಮನೆಯ ಹತ್ತಿರ ಆಡುಗಳು ಹುಲ್ಲನ್ನು ತಿನ್ನುತ್ತವೆ. ಇಲ್ಲಿ ಪ್ರಾಣಿಯ ಹೆಸರನ್ನು ಬಳಸಿ ನಾವು ವಾಕ್ಯವನ್ನು ಬರೆದಿದ್ದೇವೆ. ನೀವು ಇದೇ ರೀತಿಯ ಬೇರೆ ವಾಕ್ಯಗಳನ್ನು ಬೇಕಾದರೂ ಇಲ್ಲಿ ಬರೆದುಕೊಳ್ಳಬಹುದು. ಭಾಷಾ ಚಟುವಟಿಕೆ: ಆಡು ಮಾತು ಮತ್ತು ಬರಹದ ಮಾತಿನ ನಡುವಿನ ವ್ಯತ್ಯಾಸ ಗಮನಿಸಿ. ಆಡು ಮಾತು ಮತ್ತು ಬರಹದ ಮಾತನ್ನು ಕೊಟ್ಟಿದ್ದಾರೆ. ಆಡು ಮಾತು ಬರ್ತಾನೆ, ಬರಹದ ರೂಪ ಬರುತ್ತಾನೆ ಎಂದು ಬರೆದಿದ್ದಾರೆ. ಇಲ್ಲ ಇಲ್ಲ, ಅರಕೆ ಹರಕೆ, ಹತ್ತಿರ ಹತ್ತಿರ, ಕರವೋಲೆ ಕರೆವೋಲೆ ಎಂದು ಕೊಟ್ಟಿದ್ದಾರೆ. ಇಲ್ಲಿ ಬಂದಿರುವಂತಹ ಮಾತಿನ ವ್ಯತ್ಯಾಸವನ್ನು ಗಮನಿಸಿ. ಇಲ್ಲಿ ಬರೆಯುವಂಥದ್ದು ಏನೂ ಇಲ್ಲ. ಆ ಪ್ರಶ್ನೆ: ಅಕ್ಷರ ಬಳಸಿ ಪದ ಬರೆ. ಕ ಮತ್ತು ಮ ಎಂದು ಕೊಟ್ಟಿದ್ದಾರೆ. ಇಲ್ಲಿ ನೀವು ನೋಡಬಹುದು, ಕಗೆ ಮೊದಲನೆಯದಾಗಿ ಸಿ ಪದವನ್ನು ಸೇರಿಸಿದಾಗ ಕಸಿ ಆಯಿತು. ಎರಡನೆಯದಾಗಿ ಹಿ ಕೊಟ್ಟಿದ್ದಾರೆ, ಕಹಿ. ಮೂರನೇ ಪದ ಸ ಎಂದು ಕೊಡಲಾಗಿದೆ, ಕಸ. ಇದೇ ರೀತಿಯಾಗಿ ಕದ, ಕರೆ. ಹೀಗೆ ನೀವು ಅಕ್ಷರವನ್ನು ಬಳಸಿ ಪದವನ್ನು ಬರೆಯಿರಿ. ಬರೆದುಕೊಳ್ಳಿ. ಕಸಿ, ಕಹಿ, ಕಸ, ಕದ, ಕರೆ. ಎರಡನೆಯದಾಗಿ ನೀವು ಮ ಅನ್ನು ನೋಡಬಹುದು. ಮಗೆ ಮೊದಲನೆಯದಾಗಿ ನು ಎಂದು ಕೊಟ್ಟಿದ್ದಾರೆ, ಮಣ್ಣು. ಮಗ್ಗಿ, ಮಠ, ಮಟ್ಟ, ಮಡ್ಡಿ. ಈ ರೀತಿಯಾಗಿ ನಾವು ಪದವನ್ನು ರಚಿಸಿದ್ದೇವೆ. ಬರೆದುಕೊಳ್ಳಿ. ಮಣ್ಣು, ಮಗ್ಗಿ, ಮಠ, ಮಟ್ಟ, ಮಡ್ಡಿ.
ಈ ಪ್ರಶ್ನೆ ಕೆಳಗಿನ ಆಡುನುಡಿಗಳನ್ನು ಮಾದರಿಯಂತೆ ಬರಹದ ಭಾಷೆಯಲ್ಲಿ ಬರೆಯಿರಿ. ಮಾದರಿಯನ್ನು ನೋಡಿ. ಹೆಚ್ಚ್ಯಾವು, ಹೆಚ್ಚಾದವು. ಇಲ್ಲಿ ನಾವು ಒದಗ್ಯಾವು, ಮುಗಿದಾವು, ಸಿಟ್ಯಾಕೆ, ಬೆಳೆಯಾಲಿ ಈ ಪದಗಳನ್ನು ಕೂಡ ಮಾದರಿಯಂತೆ ಬರಹದ ಭಾಷೆಯಲ್ಲಿ ಬರೆಯಬೇಕು. ಮೊದಲನೇ ಪ್ರಶ್ನೆ ಒದಗ್ಯಾವು ಎಂದು ಕೊಟ್ಟಿದ್ದಾರೆ. ಬರಹದ ಭಾಷೆಯಲ್ಲಿ ಬರೆದಾಗ ಒದಗಿದವು. ಮುಗಿದಾವು ಇದನ್ನು ಬರಹದ ಭಾಷೆಯಲ್ಲಿ ಬರೆದಾಗ ಮುಗಿಯುವವು ಎಂದು ಬರೆಯಬೇಕು. ಸಿಟ್ಯಾಕೆ, ಸಿಟ್ಟು ಏಕೆ, ಬೆಳೆಯಾಲಿ, ಬೆಳೆಯಲಿ ಈ ರೀತಿಯಾಗಿ ನಾವು ಬರೆದಿದ್ದೇವೆ. ಬರೆದುಕೊಳ್ಳಿ. ಬಳಕೆ ಚಟುವಟಿಕೆ. ಒಗಟು ಬಿಡಿಸಿ. ಅವ್ವನ ಹಾಸಿಗೆ ಸುತ್ತೋಕಾಗೋಲ್ಲ, ಅಪ್ಪನ ದುಡ್ಡು ಎಣಿಸೋಕಾಗಲ್ಲ. ಇಲ್ಲಿ ಉತ್ತರ ಆಕಾಶ ಮತ್ತು ನಕ್ಷತ್ರ. ಎರಡನೇ ಪ್ರಶ್ನೆ ಕರಿ ಸೀರೆ ಉಟ್ಟಾಳ, ಕಾಲುಂಗುರ ಇಟ್ಟಾಳ, ಮೇಲೆ ಹೋಗತಾಳ, ಕೆಳಗೆ ಬರತಾಳ ಎಂದು ಕೊಟ್ಟಿದ್ದಾರೆ. ಈ ಒಗಟನ್ನು ಬಿಡಿಸಿದಾಗ ಉತ್ತರ ನಮಗೆ ವನಕೆ ಬಂದಿದೆ. ಮೂರನೇ ಪ್ರಶ್ನೆ ಅಪ್ಪ ಎಂದರೆ ಮುಚ್ಚತಾವ, ಅವ್ವ ಎಂದರೆ ತೆರಿತಾವ ಎಂದು ಕೊಟ್ಟಿದ್ದಾರೆ. ತುಟಿಗಳು. ನೀವು ಅಪ್ಪ ಮತ್ತು ಅವ್ವ ಎಂದು ಉಚ್ಚಾರಣೆ ಮಾಡಿ ನೋಡಿ. ಇವುಗಳನ್ನು ತುಟಿಗಳು ಎಂದು ಬರೆಯಬೇಕು. ಆ ಪ್ರಶ್ನೆ ಕೊಟ್ಟಿರುವ ಕತೆ ಓದಿ ಇದಕ್ಕೆ ಸಂಬಂಧಿಸಿದ ಗಾದೆಗಳನ್ನು ಬರೆಯಿರಿ. ಕತೆಯನ್ನು ಓದೋಣ. ಒಂದು ಊರಿನಲ್ಲಿ ಒಬ್ಬ ರೈತನಿದ್ದನು. ಅವನಿಗೆ ಇಬ್ಬರು ಸೋಮಾರಿ ಮಕ್ಕಳಿದ್ದರು. ಅನಾರೋಗ್ಯದಿಂದ ರೈತ ಹಾಸಿಗೆ ಹಿಡಿದನು. ಮಕ್ಕಳನ್ನು ಹತ್ತಿರ ಕರೆದು, ಮಕ್ಕಳೇ, ನಾನು ಸಂಪಾದಿಸಿದ ಸಂಪತ್ತನ್ನು ನಿಮಗಾಗಿ ಹೊಲದಲ್ಲಿ ಹೂತಿಟ್ಟಿದ್ದೇನೆ ಎಂದು ಹೇಳಿದನು. ಮಕ್ಕಳಿಬ್ಬರು ಹಾರೆಗುದ್ದಲೆ ಹಿಡಿದು ಹೊಲಕ್ಕೆ ಹೋದರು. ಅಗೆದು ಅಗೆದು ನಿಧಿಗಾಗಿ ಹುಡುಕಿದರು. ನಿಧಿ ಸಿಗಲಿಲ್ಲ. ಅದೇ ದಿನ ಮಳೆ ಸುರಿಯಿತು. ಇನ್ನೇನು ಮಾಡುವುದು ಎಂದು ಧಾನ್ಯ ಬಿತ್ತಿದರು. ಉತ್ತಮ ಬೆಳೆ ಬಂತು. ಕೈ ತುಂಬ ಹಣ ಸಂಪಾದಿಸಿದರು. ರೈತ ಮಕ್ಕಳನ್ನು ಕರೆದು, ಇದೇ ನಾನು ಹೊಲದಲ್ಲಿ ಹೂತಿಟ್ಟ ಸಂಪತ್ತು ಎಂದು ಹೇಳಿದನು. ಈಗ ನಾವು ಈ ಕಥೆಗೆ ಸಂಬಂಧಿಸಿದ ಗಾದೆಯನ್ನು ಬರೆಯಬೇಕು. ಮೊದಲನೆಯ ಗಾದೆ ಕೈ ಕೆಸರಾದರೆ ಬಾಯಿ ಮೊಸರು. ಎರಡನೇ ಗಾದೆ ಆಳಾಗಿ ದುಡಿ, ಅರಸನಾಗಿ ಉಣ್ಣು. ನೀವು ಈ ಕಥೆಗೆ ಸಂಬಂಧಿಸಿದಂತೆ ಬೇರೆ ಗಾದೆಗಳನ್ನು ಕೂಡ ಬರೆದುಕೊಳ್ಳಬಹುದಾಗಿದೆ. ಈ ಪ್ರಶ್ನೆ ಕೊಟ್ಟಿರುವ ಗಾದೆ ಮಾತನ್ನು ಬರಹದ ಭಾಷೆಗೆ ಬದಲಾಯಿಸಿ. ಈಗ ನಾವು ಇಲ್ಲಿ ಕೊಟ್ಟಿರುವಂತಹ ಮಾತನ್ನು ಬರಹದ ರೂಪಕ್ಕೆ ಬದಲಾಯಿಸಿ ಬರೆಯಬೇಕು. ಓಡಾಡಿಕೊಂಡು ದನ ಕಾದ್ರೆ ಬೇಗನೆ ಹೊತ್ತು ಮುಳುಗುತ್ತಾ ಎಂದು ಕೊಟ್ಟಿದ್ದಾರೆ. ಬರಹದ ಭಾಷೆಗೆ ನಾವು ಬದಲಾಯಿಸಿ ಬರೆದಾಗ ಓಡಾಡಿಕೊಂಡು ದನ ಕಾದರೆ ಬೇಗನೆ ಹೊತ್ತು ಮುಳುಗುತ್ತದೆಯೇ ಈ ರೀತಿಯಾಗಿ ಬರೆಯಬೇಕು. ಎರಡನೆಯದಾಗಿ ಕಡ್ಲೆ ಇದ್ದಾಗ ಹಲ್ಲಿಲ್ಲ, ಹಲ್ಲಿದ್ದಾಗ ಕಡ್ಲಿಲ್ಲ ಎಂದು ಕೊಟ್ಟಿದ್ದಾರೆ. ಬರಹದ ಭಾಷೆ ರೂಪಕ್ಕೆ ಬರೆದಾಗ ಕಡಲೆ ಇದ್ದಾಗ ಹಲ್ಲಿಲ್ಲ, ಹಲ್ಲಿದ್ದಾಗ ಕಡಲೆ ಇಲ್ಲ ಈ ರೀತಿಯಾಗಿ ಬರೆಯಬೇಕಾಗುತ್ತದೆ. ಮೂರನೆಯದಾಗಿ ಕುಟ್ಟಾಕ ಬರದೋಳು ಕೆರಿಕೇರಿ ನೋಡಿದಳಂತ ಎಂದು ಕೊಡಲಾಗಿದೆ. ಉತ್ತರ ಕುಟ್ಟುವುದಕ್ಕೆ ಬರದೇ ಇರೋಳು ಕೇರಿ ಕೇರಿ ನೋಡಿದಳಂತೆ ಈ ರೀತಿಯಾಗಿ ಬರೆದುಕೊಳ್ಳಿ.
ಈ ಪ್ರಶ್ನೆ ಕೆಳಗಿನ ಆಡುನುಡಿಗಳನ್ನು ಓದಿ ಬರೆಯಿರಿ. ರವಿ ಶಾಲೆಗೆ ಹೋದನು. ಇಲ್ಲಿ ಕೊಟ್ಟಿರುವಂತಹ ಪದಗಳನ್ನು ನೀವು ಒಮ್ಮೆ ಓದಿಕೊಂಡು ಅದೇ ವಾಕ್ಯವನ್ನು ನಂತರ ಬಿಟ್ಟ ಸ್ಥಳದಲ್ಲಿ ಬರೆಯಬೇಕು. ಪ್ರಶ್ನೆಯಲ್ಲಿ ರವಿ ಶಾಲೆಗೆ ಹೋದನು ಎಂದು ಕೊಟ್ಟಿದ್ದಾರೆ. ಅದೇ ವಾಕ್ಯವನ್ನು ಬರೆಯಿರಿ. ರವಿ ಶಾಲೆಗೆ ಹೋದನು. ರವಿ ಸಾಲಿಗೆ ಹೋದ. ಬರೆಯಿರಿ. ರವಿ ಸಾಲಿಗೆ ಹೋದ. ರವಿ ಸಾಲಿಗೆ ಹೋಗ್ಯಾನ್ರಿ. ಇದೇ ರೀತಿಯಾಗಿ ಬರೆಯಿರಿ. ರವಿ ಸಾಲಿಗೆ ಹೋಗ್ಯಾನ್ರಿ. ಆ ಪ್ರಶ್ನೆ ಕಿರಣ ತಿಂಡಿ ತಿನ್ನುತ್ತಿದ್ದಾನೆ. ಉತ್ತರದಲ್ಲೂ ಕೂಡ ಕಿರಣ ತಿಂಡಿ ತಿನ್ನುತ್ತಿದ್ದಾನೆ ಎಂದು ಬರೆಯಬೇಕು. ಕಿರಣ ತಿಂಡಿ ತಿಂತಾನ ಎಂದು ಕೊಟ್ಟಿದ್ದಾರೆ. ಅದೇ ರೀತಿಯಾಗಿ ಬರೆಯಿರಿ. ಕಿರಣ ತಿಂಡಿ ತಿಂತಾನ. ಈ ವಿಡಿಯೋದಲ್ಲಿ ನಾವು ಬೀಸೋ ಕಲ್ಲಿನ ಪದ ಪದ್ಯದ ಅಭ್ಯಾಸದ ಪ್ರಶ್ನೋತ್ತರಗಳಿಗೆ ಉತ್ತರಿಸಿದ್ದೇವೆ. ಮುಂದಿನ ವಿಡಿಯೋಗಳಲ್ಲಿ ಇನ್ನುಳಿದ ಪಾಠಗಳ ಪ್ರಶ್ನೋತ್ತರಗಳಿಗೆ ಉತ್ತರಿಸೋಣ. 4ನೇ ತರಗತಿ ಕನ್ನಡ ಭಾಗ 1ರ ಎಲ್ಲ ಪಾಠಗಳ ಪ್ರಶ್ನೋತ್ತರಗಳಿಗಾಗಿ ನಮ್ಮ ಚಾನೆಲ್ನ ಪ್ಲೇಲಿಸ್ಟ್ 4ನೇ ತರಗತಿ ಕನ್ನಡ ಭಾಗ 1 ಪ್ರಶ್ನೋತ್ತರಗಳು ಇದನ್ನು ಗಮನಿಸಬಹುದು.